ಮಾಡಿಕೊಳ್ಳೋಣ. ಯೇಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ತಂದಾದ ದೇವರೇ, ಇನ್ನು ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸ್ತಾನೆ. ಹೌದು ರಾಜ, ಕರ್ತನೆ, ಭೂಮಿಯ ಕಾಶಿಗಳನ್ನ ಬಾಯಿ ಮಾತಿನಿಂದಲೇ ಸೃಷ್ಟಿಸಿದ ನನ್ನ ಕರ್ತನೆ, ಅಪ್ಪ, ಆರಾಧನೆ ನಾಯಕ ಯಜಮಾನನು ಒಡೆಯನು ನೀನಾಗಿರುವುದಕ್ಕಾಗಿ ಸ್ತೋತ್ರಗಳಯ್ಯ. ಅಪ್ಪ, ಈ ದಿನದ ಕರ್ತನಪ್ಪ, ಹೌದು ರಾಜ, ವಾಕ್ಯದ ಭಾಗವನ್ನು ಕೂಡ ದೇವರೇ ನಿಂತೇನೆ ಆಶೀರ್ವಾದ ಮಾಡ್ರಿ, ಬಲಪಡಿಸು ಸ್ವಾಮಿ. ನಿನ್ನ ನಾಮ ಮಾತ್ರವೇ ಕರ್ತನೆ, ಮಹೆ ಹೊಂದುವುದಕ್ಕಾಗಿ ನಿನಗೆ ಸ್ತೋತ್ರಗಳಯ್ಯಪ್ಪ. ಹೌದು ರಾಜ, ಜಾನ್ ಆಗಿರುವಂತ ಪ್ರತಿಯೊಬ್ಬನು ಕೂಡ ದೇವರೇ ಅಪ್ಪ ಅನ್ನೋ ವಾಕ್ಯಗಳು ಹೇಳುವಂತ ನಿಮ್ಮ ದಾಸನು ಕೂಡ 5 ರೀತಿಯ ಬಲಗಳಿಂದ ಪ್ರತಿಯೊಬ್ಬನು ಕೂಡ ತುಂಬಿಸಿ ನಡೆಸುವುದಕ್ಕಾಗಿ ಸ್ತೋತ್ರಗಳಪ್ಪ. ನಿನ್ನ ನಾಮ ಮಾತ್ರವೇ ಕರ್ತನೆ, ಮಹಿಮದಲ್ಲಿ ಕೃಪೆ ಮಾಡು, ಬಲಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಆಮೆನ್. ಥ್ಯಾಂಕ್ ಯು ರೂಪಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾನ್ ಆಗಿರುವಂತಹ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಸಮಯ ಮಾಡಿಕೊಂಡು ಜಾಯ್ನ್ ಆಗಿದ್ದಕ್ಕೆ ವಂದನೆಗಳು. ಇವತ್ತಿನ ಸಂದೇಶವನ್ನ ನೋಡೋಣ. ನಾನು ಸೌತ್ ಕೊರಿಯಾ ದೇಶಕ್ಕೆ ಹೋಗಕ್ ಮುಂಚೆ ಕ್ರೈಸ್ತರ ಜೀವನ ಅಂತ ಹೇಳಿ ಅಧ್ಯಾಯ 13 ನಾವು ಧ್ಯಾನ ಮಾಡ್ತಾ ಇದ್ವಿ. ಸೊ ಆ ಒಂದು 13ನೇ ಅಧ್ಯಾಯದಲ್ಲಿ ಮೊದಲನೇ ಭಾಗವನ್ನ ಮಾತ್ರ ನಾವು ನೋಡಿದ್ವಿ. ಅದು ಯಾವ ರೀತಿ ಎಂಬುದಾಗಿ ಕ್ರಿಸ್ತರ ಜೀವನ ಅಥವಾ ಕ್ರೈಸ್ತರ ಜೀವನ ಹೇಗಿರಬೇಕು ಅಂತ ಹೇಳಿ ಪೌಲನು ಕೊನೆಯದಾಗಿ ಈ ಒಂದು ತಿಮೋತಿಯನಿಗೆ 2ನೇ ಪತ್ರಿಕೆ ಬರೆದಾಗ ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಅನೇಕ ವಿಷಯಗಳನ್ನ ಬರೆದಿದ್ದಾರೆ. ನಿಜವಾದ ಕ್ರೈಸ್ತರು ಹೇಗೆ ಇರಬೇಕು ಎಂಬುದಾಗಿ. ಮತ್ತೆ ಆ ಪರಿಚಯದಲ್ಲಿ ನಾವು ಕಳೆದ ಸಲ ಕ್ಲಾಸ್ ಅಲ್ಲಿ ನೋಡಿದ್ವಿ, ಈ ಸೈತಾನನು ಯಾವ ರೀತಿ ತನ್ನ ಬುದ್ಧಿಯನ್ನ ಉಪಯೋಗಿಸಿ ವಿಶ್ವಾಸಿಗಳನ್ನ ವೈಫಲ್ಯದ ಜೀವನಕ್ಕೆ ನಡೆಸ್ತಾನೆ ಅಂತ ಹೇಳಿ. ಸೈತಾನನು ಅವಂದೇ ಆದಂತ ಬಲೆಗಳನ್ನ, ಉರ್ಲುಗಳನ್ನ, ಚೌಕಟ್ಟುಗಳನ್ನ ಹೊಂದಿದ್ದಾನೆ. ಅವುಗಳಲ್ಲಿ ಜನರನ್ನ ಬಂಧಿಸಿದ್ದಾನೆ. ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಸೈತಾನನು ಈಗಲೂ ಕೂಡ ಹುಡುಕ್ತಾ ತಿರುಗ್ತಾ ಇರೋದು ಅವಿಶ್ವಾಸಿಗಳನ್ನಲ್ಲ, ವಿಶ್ವಾಸಿಗಳನ್ನ ದೇವರಲ್ಲಿ ಆನಂದಿಸದೆ, ದೇವ್ರಿಗಾಗಿ ಜೀವಿಸದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಜನರೆಲ್ಲರೂ ಏನಂದ್ರೆ ಬೇಡದಿರುವಂತ ಮಾತುಗಳನ್ನ ಮಾತಾಡ್ಕೊಂಡು, ಅಜ್ಜಿ ಕಥೆಗಳನ್ನ ಮಾತಾಡ್ಕೊಂಡು, ಕ್ರಿಸ್ತನ ಬಗ್ಗೆ ಮಾತಾಡೋದನ್ನ ಬಿಟ್ಟು ಸಭೆಗಳಲ್ಲೇ, ವಿಶ್ವಾಸಿಗಳ ಮಧ್ಯದಲ್ಲೇ ಅನೇಕ ಸಮಸ್ಯೆಗಳನ್ನ ಸೈತಾನನು ತಂದಾಕ್ತಿರೋದನ್ನ ನಾವು ಈ ದಿನಗಳಲ್ಲಿ ನೋಡ್ತೇವೆ. ಹಾಗಾಗಿ ಮುಖ್ಯ ಸಂದೇಶದಲ್ಲಿ ನಾವು ನೋಡಿದ್ವಿ, ಆ ಸಾತಾನನು ಅದನ್ನ ಸಾಧಿಸ್ಲಿ ಏನ್ ಮಾಡ್ತಾನೆ, ಜನರನ್ನ ಮಂಕು ಮಾಡ್ತಿರುವಂತ, ಬೇಡದಿರುವಂತ ಕೋಟೆ ಕೊತ್ತಲುಗಳನ್ನ ಕಟ್ಟಿರುವಂತ ಸೈತಾನನನ್ನ ನಾವು ಸಂಪೂರ್ಣವಾಗಿ ನಾಶ ಮಾಡಿ ದೇವ್ರಿಗಾಗಿ ನಾವು ಜೀವಿಸ್ಬೇಕು, ನಿಜವಾದ ಕ್ರೈಸ್ತರಾಗಿ ನಾವು ಜೀವಿಸ್ಬೇಕು. ಹಾಗೆ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ನೋಡುವಾಗ ಮೊದಲನೇದಾಗಿ ನಾವು ನೋಡಿದ್ವಿ, ಕರ್ತನಾದ ಯೇಸು ನಿಮ್ಮೊಳಗೆ ಆಳವಾಗಿ ನೆಲೆಸಿ ನಿಮ್ಮನ್ನು ಸಂಪೂರ್ಣವಾಗಿ ಆಳುವಂತೆ ನೀವು ನಿಮ್ಮ ಕೆಟ್ಟ ಹೃದಯಗಳನ್ನು ಖಾಲಿ ಮಾಡಬೇಕು ಅಂತ ಹೇಳಿ. ಒಂದು ಮನೆಯಲ್ಲಿ ಒಬ್ರು ಬಂದು ವಾಸ ಮಾಡ್ಬೇಕು ಅಂದ್ರೆ ಆ ಮನೆನ ನಾವು ಕ್ಲೀನ್ ಮಾಡ್ಕೊಡ್ತೀವಿ. ಈಗ ಬಾಡಿಗೆ ಮನೆಗಳಲ್ಲಿ ವಾಸ ಆಗಿರೋರ್ಗೆ ಗೊತ್ತಿರುತ್ತೆ, ಒಂದ್ ವೇಳೆ ಅವರು ಹೊಸ ಮನೆಗೆ ಹೋದ್ರು ಕೂಡ ಅಥವಾ ಅವರು ಆ ಮನೆನ ಖಾಲಿ ಮಾಡಿದ್ರು ಕೂಡ ಅವ್ರಿಗೆ ಹೇಗ್ ಕೊಟ್ಟಿದ್ರು ಮನೆನ ಹಾಗೇನೆ ಆ ಒಂದು ಮನೆ ಓನರ್ಗೆ ವಾಪಸ್ ಕೊಡ್ಬೇಕಾಗಿದೆ. ಆ ಮನೆಯಲ್ಲಿ ಏನಾದ್ರೂ ನಾವು ಡ್ಯಾಮೇಜ್ ಮಾಡಿದ್ರು ಅದನ್ನ ಸರಿಪಡಿಸ್ಬೇಕು, ಪೇಂಟ್ ಹೊಡ್ಕೊಡ್ಬೇಕು, ಮನೆನೆಲ್ಲ ಕ್ಲೀನ್ ಮಾಡಿ ಅದನ್ನ ಕೊಡ್ಬೇಕು ಎಂಬುದಾಗಿ ನಮಗ್ ಗೊತ್ತು. ಹಾಗೆ ಒಬ್ರು ಬಂದು ವಾಸ ಮಾಡೋದಕ್ಕೇನೆ ಆ ಮನೆನ ಅಷ್ಟು ಸ್ವಚ್ಛವಾಗಿ ಇಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಹೃದಯಗಳು ದೇವರ ಆಲಯಗಳಾಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹೃದಯಗಳನ್ನ ನಾವು ಖಾಲಿ ಮಾಡ್ಬೇಕು ಅಂತ. ನಮ್ಮ ಹೃದಯದಲ್ಲಿರುವಂತಹ ಬೇರೆ ದೇವರುಗಳು, ಧರ್ಮಗಳು, ತಪ್ಪಾದ ಬೋಧನೆಗಳು, ತಪ್ಪಾದ ವಿಷಯಗಳನ್ನ ನಮ್ಮ ಹೃದಯಗಳನ್ನೇ ತುಂಬಿಕೊಂಡಿದೀವಿ, ಅದನ್ನೆಲ್ಲ ತೆಗೆದು ಯೇಸುವನ್ನೇ ಯಜಮಾನನಾಗಿ ನಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕು ಅಂತ ಹೇಳಿ ಕಳೆದ ವಾರ ನೋಡಿದ್ವಿ. ಗಲಾತೆ 2:20 ಅದೇ ಹೇಳೋದು. ಪೌಲನು ತುಂಬಾ ಸ್ಪಷ್ಟವಾಗಿ ಹೇಳೋದು, ಕ್ರಿಸ್ತನೊಂದಿಗೆ ಸಾಯದೆ ನಾವು ಕ್ರಿಸ್ತನಿಗಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಎಂಬುದ. ಸಾಯೋರೆ ಕ್ರಿಸ್ತನಲ್ಲಿ ಸಾಯೋರೆ ಕ್ರಿಸ್ತನಿಗಾಗಿ ಬದುಕೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ. ಕ್ರಿಸ್ತನು ಸತ್ತಿದ್ದೇನಕ್ಕೆ? ಪಾಪ, ಸೈತಾನ ಪಾಪ ನರಕದ ಕಾರ್ಯಗಳನ್ನ ಮುರಿಯೋದಕ್ಕೆ. ಸೊ ಕ್ರಿಸ್ತನಲ್ಲಿ ನಾವು ದೀಕ್ಷಾಸನ ತಗೋತಿದೀವಿ ಅನ್ನೋದಲ್ಲ ಮುಖ್ಯ, ನಮ್ಮ ಹೃದಯ, ನಮ್ಮ ಆತ್ಮ ಮುಖ್ಯ. ದೀಕ್ಷಾಸನ ಎಷ್ಟೋ ಜನ ತಗೊಂಡಿದ್ದಾರೆ, ತಗೊಂಡಿರೋರೆಲ್ಲ ಏನ್ ಬದಲಾಗಿಲ್ಲ.
ದೀಕ್ಷಾಸ್ನಾನ ತಗೊಂಡಿರೋರು ಎಷ್ಟೋ ಜನ ಹಿಂಜಾರಿ ಹೋಗಿದ್ದಾರೆ. ತುಂಬಾ ಜನ ಇವತ್ತು ದೀಕ್ಷಾಸ್ನಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಪೂರ್ತಿ ನೀರಲ್ಲಿ ಮುಳುಗಿ ತಗೊಂಡ್ರೆ ಮಾತ್ರ ನಿಜವಾದ ದೀಕ್ಷಾಸ್ನಾನ ಅಂತ ಕೆಲವ್ರು ಹೇಳಿದ್ರೆ, ನೀರು ಚಿಮುಕ್ಸಿದ್ರೆ ಸಾಕು, ಸ್ಪ್ರಿಂಕ್ಲಿಂಗ್ ಬಾಪ್ಟಿಸಮ್ ಅಂತ ಹೇಳ್ತಾರೆ. ಆ ಏನು ರೋಮನ್ ಕ್ಯಾಥಲಿಕ್ ಅಂತವ್ರೆಲ್ಲಾರು ಏನಂದ್ರೆ ಚಿಮುಕಿಸ್ತಾರೆ ಅಷ್ಟೇ ನೀರನ್ನು. ಅದು ಮಕ್ಕಳಿಗೇನೆ ಅವ್ರು ದೀಕ್ಷಾಸ್ನಾನ ಕೊಡ್ತಾರೆ, ದೊಡ್ಡವ್ರಿಗೆಲ್ಲ. ಅವ್ರ ಮಕ್ಕಳಿದ್ದಾಗ್ಲೇ ಅವ್ರಿಗೆ ದೀಕ್ಷಾಸ್ನಾನ ಆಗ್ಬಿಡುತ್ತೆ. ಆ ತರ ಒಂದು ದೀಕ್ಷಾಸ್ನಾನ ಇದೆ. ದೊಡ್ಡವರು ಯೇಸುವನ್ನ ನಂಬ್ಕೊಳ್ತೀವಿ ಅಂದ್ರು ಕೂಡ ಅವರು ನೀರನ್ನ ಚಿಮುಕ್ಸ್ಬಿಟ್ಟೆ ಓಕೆ ದೀಕ್ಷಾಸ್ನಾನ ಆಯ್ತು ಅಂತ ಹೇಳಿ. ಇನ್ನೊಂದು ಸಾಲ್ವೇಷನ್ ಆರ್ಮಿ ಅಂತ ಹೇಳಿ, ರಕ್ಷಣೆಯ ಸೈನ್ಯ ಅಂತ ಹೇಳಿ ಒಂದು ಡಿನಾಮಿನೇಷನ್ ಇದೆ, ಪಂಗಡ ಕ್ರೈಸ್ತರಲ್ಲಿ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಸಿಲುಬೆಯ ಒಂದು ಧ್ವಜ ಹಾರ್ತಾ ಇರುತ್ತೆ, ಆ ನೆರಳಲ್ಲಿ ಹಾದು ಹೋಗ್ಬೇಕು. ಆ ನೆರಳಲ್ಲಿ ಹಾದು ಹೋದ್ರೆ ಅವ್ರಿಗೆ ದೀಕ್ಷಾಸ್ನಾನ ಆಯ್ತು ಅಂತಾನೆ ಅರ್ಥ. ನೀರಲ್ಲೇ ತಗೋಬೇಕು ಅಂತ ಏನಿಲ್ಲ ಅಂತ ಹೇಳಿ ಅವ್ರ ಬೋಧನೆ. ಸೊ ಏನೆಲ್ಲ ಬೋಧನೆಗಳಿಂದ ತುಂಬಿದೆ ಅಂತ ಹೇಳ್ಬಿಟ್ಟು, ಈಗ ನಾವು ರಕ್ಷಣೆ ಹೊಂದಬೇಕು ಅಂತ ಹೇಳಿದ್ರೆ ನೀರಿನ ದೀಕ್ಷಾಸ್ನಾನ ಮುಖ್ಯ. ನೀರಿನ ದೀಕ್ಷಾಸ್ನಾನ ನಮ್ಮನ್ನ ರಕ್ಷಿಸುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ದೀಕ್ಷಾಸ್ನಾನ ಮುಖ್ಯ, ಅದು ಯೇಸುವೇ ಹೇಳಿರೋದು. ಆದ್ರೆ ಅದೊಂದು ಸಾದೃಶ್ಯ ಅಷ್ಟೇನೆ. ಒಬ್ರು ಸತ್ರೆ ಹೇಗೆ ಅವರನ್ನ ಮಣ್ಣಲ್ಲಿ ಹಾಕ್ತಾರೋ ಹಾಗೆ ನಾವೇನ್ ಮಣ್ಣಲ್ಲಿ ಹೋಗಿ ಬರೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೀರಲ್ಲಿ ಹೋಗಿ ಮತ್ತೆ ನಾವು ಮೇಲೆ ಬರ್ತೀವಿ. ಅದೊಂದು ಸೂಚನೆ ಅಷ್ಟೇನೆ. ನಮ್ಮನ್ನ ನಾವು ಕ್ರಿಸ್ತನಲ್ಲಿ ಸಿಲುವೆಗೆ ಹಾಕ್ಸ್ಕೊಳ್ತಾ ಇದೀವಿ ಅನ್ನೋದಕ್ಕೂ ಸೂಚನೆ. ಆದ್ರೆ ನಮ್ಮ ಹೃದಯಗಳು ಖಾಲಿಯಾಗಿಲ್ಲ ಅಂದ್ರೆ, ನಮ್ಮ ಹೃದಯಗಳನ್ನ ನಾವು ಸಾಯಿಸ್ಕೊಂಡಿಲ್ಲ, ಕ್ರಿಸ್ತನಿಗಾಗಿ ಅದು ಬದುಕೋತರ ಹೊಸ ಹೃದಯವನ್ನ ದೇವ್ರು ಕೊಡ್ತೀನಿ ಅಂತ ಹೇಳಿದಾರಲ್ಲ, ಆ ಕ್ರಿಸ್ತನು ಕೊಡುವಂತ ನೂತನ ಸೃಷ್ಟಿಯ ಹೃದಯ ನಮ್ಗೆ ಇಲ್ಲ ಅಂತ ಹೇಳಿದ್ರೆ ಕ್ರಿಸ್ತನಲ್ಲಿ ಹೇಗೆ ವಾಸ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡುದು. ಸೊ ಇಲ್ಲಿರುವಂತದ್ದು ನಾವು ಅರ್ಥ ಮಾಡ್ಕೋಬೇಕು. ಯೋಹಾನ 14:16-20, ಯೋಹಾನ 16:7 ಕೂಡ ಅನೇಕ ಆಶೀರ್ವಾದಗಳು ಇರುವಂತದ್ದು. ಏನಂದ್ರೆ ಕ್ರಿಸ್ತನು ನಮ್ಮಲ್ಲಿ ಬಂದು ವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆತನು ನಮ್ಮ ಹೃದಯದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳಿದ್ಮೇಲೆ, ಪರಿಶುದ್ಧ ಆತ್ಮನ ರೂಪದಲ್ಲಿ ಆತನು ಬಂದು ವಾಸ ಮಾಡ್ತೀನಿ ಅಂತ ಹೇಳಿದ್ಮೇಲೆ, ಆತನಿಗೆ ನಾವು ಹೃದಯವನ್ನ ಬಿಟ್ಟುಕೊಡ್ಬೇಕು. ನಮ್ಮ ಹೃದಯವನ್ನ ದೇವರಿಗಾಗಿ ಬಿಟ್ಟುಕೊಡ್ಬೇಕು. ಮತ್ತೆ ನೀವು ಸಾಯ್ದಿದ್ರೆ ನೀವು ದೈಹಿಕ ಕೆಲಸಕ್ಕೆ ಬಲಿಯಾಗಿ ವಿಫಲರಾಗುತ್ತೀರಿ ಅಂತ ಹೇಳ್ಬಿಟ್ಟು 1 ಕೊರಿಂಥ 3:1-3, ಗಲಾತ್ಯ 5:19-20, 2 ತಿಮೋಥಿ 2:14-19 ಇವೆಲ್ಲ ಕೂಡ ಶಾರೀರಿಕ ಕಾರ್ಯಗಳ ಬಗ್ಗೆ ಸೂಚಿಸುತ್ತೆ. ಇವೆಲ್ಲ ನಾವು ಕಳೆದ ಒಂದು ಕ್ಲಾಸಲ್ಲಿ ನೋಡಿದ್ವಿ. ಅದಕ್ಕೋಸ್ಕರ ಆ ವಚನಗಳನ್ನ ನಾನು ಓದಿಸ್ತಾ ಇಲ್ಲ. ಮತ್ತೆ 4ನೇದಾಗಿ ಕೂಡ ನಾವು ಓದಿದ್ವಿ, ಪವಿತ್ರಾತ್ಮವು ನಿಮ್ಮೊಳಗೆ ಆಳವಾಗಿ ಕೆಲಸ ಮಾಡಲು ನೀವು ನಿಮ್ಮನ್ನು ಖಾಲಿ ಮಾಡಿಕೊಂಡರೆ ಏನಾಗುತ್ತದೆ ಅಂತ. ಆ ಹಂತದಿಂದ ಅಂದ್ರೆ ಯಾವಾಗ ನಮ್ಮ ಹೃದಯಗಳಲ್ಲಿ ಏನು ಇಟ್ಕೊಳ್ಳದೆ, ಬೇರೆ ಯಾವುದನ್ನು ಕೂಡ ನಾವು ಹಿಡ್ಕೊಳ್ಳದೆ ಎಲ್ಲವನ್ನ ಬಿಟ್ಕೊಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಕೂಡ ದೇವರ ಕಾರ್ಯಗಳು ನಡೆಯುತ್ತೆ. ದೇವರ ಆತ್ಮನಿಗೆ ಸಂಬಂಧಪಟ್ಟ ಫಲಗಳನ್ನ ಫಲಿಸೋದಕ್ಕೆ ಸಾಧ್ಯವಾಗುತ್ತೆ. ಫಿಲಿಪಿ 4:13 ಕೂಡ ನಾವು ನೋಡುವ ಹಾಗೆ ಕ್ರಿಸ್ತರು ನಮ್ಮಲ್ಲಿ ಬದುಕೋದಕ್ಕೆ ಪ್ರಾರಂಭಿಸ್ತಾರೆ. ನಾವು ಕ್ರಿಸ್ತನಲ್ಲಿ ಎಲ್ಲವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಮಾಡೋದಲ್ಲ, ಕ್ರಿಸ್ತನು ನಮ್ಮಲ್ಲಿ ಇರಬೇಕು. ಕ್ರೈಸ್ತರು ಅಂತ ಹೇಳಿದ್ರೇನು? ಕ್ರೈಸ್ತನ ಹಾಗೆ ಜೀವಿಸುವವರು. ದೇವರ ನಾಮಕ್ಕೆ ಸ್ತೋತ್ರ. ಕ್ರಿಸ್ತನಿಗಾಗಿ ಜೀವಿಸುವವರು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಎರಡನೇದಾಗಿ ನಾವು ಯೋಚನೆ ಮಾಡೋಣ, ಧ್ಯಾನ ಮಾಡೋಣ. ಎರಡನೇ ಪಾಯಿಂಟ್ ಏನಂದ್ರೆ, ಹಾಗಾದ್ರೆ ಯೋಜನೆಗಳು, ಕನಸುಗಳು ಅಥವಾ ಗುರಿಗಳಿಲ್ಲದೆ ಬದುಕುವುದು ಎಂದರ್ಥ ಅಂತ. ಅಂದ್ರೆ ಇಲ್ಲಿ ಪ್ರಾರ್ಥನೆ ಮತ್ತು ವಾಕ್ಯದ ಆಳದಲ್ಲಿ ದೇವರ ಶಕ್ತಿಯುತ ಮತ್ತು ಆಶೀರ್ವಾದಿತ ಯೋಜನೆಯನ್ನ ನೀವು ಅರಿತುಕೊಳ್ಬೇಕು. ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ, ಆದ್ರೆ ಎಂತ ಪ್ರಾರ್ಥನೆ ಮಾಡ್ಬೇಕು, ಏನ್ ಪ್ರಾರ್ಥನೆ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮಾಡ್ತಿರ್ತೀವಿ. ವಾಕ್ಯವನ್ನ ನಾವು ಕೇಳ್ತಿರ್ತೀವಿ, ಓದ್ತಿರ್ತೀವಿ, ಆದ್ರೆ ಆ ವಾಕ್ಯದ ಅರ್ಥ ಏನು ಅಂತ ತಿಳ್ಕೊಳ್ದೇನೆ ನಾವು ಓದ್ತೀವಿ. ವಾಕ್ಯದ ಆ ಆಳ ಏನು, ಅದರ ನಿಜವಾದ ಅರ್ಥ ಏನು ಅಂತ. ತುಂಬಾ ಜನ ಸೇವಕರು ಈಗ ವಾಕ್ಯ ಹೇಳುವಾಗ ಆ ವಚನಗಳನ್ನ, ಅವುಗಳ ಅರ್ಥವನ್ನ ಬಿಡಿಸಿ ಹೇಳ್ತಿರ್ತಾರಲ್ವಾ. ಇವಾಗ ನಾನು ಒಂದು ಸೇವಕನಾಗಿ ಹೇಳ್ತಾ ಇದ್ದೀನಿ, ನಾನೊಂದು ವಿಷಯವನ್ನ ಮಾತಾಡಿದ್ದೀನಿ ಅಂದ್ರೆ, ನನ್ನ ಸ್ವಂತ ಮಾತು ಏನಾದ್ರೂ ಹೇಳಿದ್ದೀನಿ ಅಂದ್ರೆ ಅದು ಯಾವ ಅರ್ಥದಲ್ಲಿ ಹೇಳಿದ್ದೀನಿ, ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ ಅನ್ನೋದು ಅದು ನನಗ್ ಮಾತ್ರ ಗೊತ್ತು. ಈಗ ಅದನ್ನ ನಾವು ಆ ಅರ್ಥವನ್ನ, ಮೂಲ ಅರ್ಥವನ್ನ ನಾವು ಅರ್ಥ ಮಾಡ್ಕೊಳ್ದೆ ಅದನ್ನ ನಮ್ಮದೇ ಆದಂತ ರೀತಿಯಲ್ಲಿ ಹೇಳುವಂಥದ್ದು ಸರಿ ಇಲ್ಲ, ಅಥವಾ ನಮಗಿಷ್ಟವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಸರಿ ಇಲ್ಲ. ಕ್ರೈಸ್ತರಾಗಿ ಬದುಕಬೇಕು ಅಂತ ಹೇಳಿದ್ರೆ ಕ್ರಿಸ್ತನ ವಾಕ್ಯ ಏನ್ ಹೇಳುತ್ತೆ, ಕ್ರಿಸ್ತನು ಎಂತ ಪ್ರಾರ್ಥನೆಗಳನ್ನ ಮಾಡಕ್ ಹೇಳಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಸೊ ಇಲ್ಲಿ ನಾವು ನೋಡುವಾಗ ಕೆಲವು ವಚನಗಳನ್ನ ಓದೋಣ. ರೂಪ ವಚನಗಳನ್ನ ಓದಿ ಸ್ವಲ್ಪ ಸಹಾಯ ಮಾಡುತ್ತೆ. 1 ಪೇತ್ರ 2ನೇ ಅಧ್ಯಾಯ 2ನೇ ವಚನವನ್ನ ಓದೋಣ.
ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಆದ್ದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ಆಮೇಲೆ ಸೊ ಇಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳುತ್ತಂತ 2ನೇ ವಚನದಲ್ಲಿ ನೀವು ನೋಡಿ, ದೇವ್ರು ಇಲ್ಲಿ ಹೇಳ್ತಿರುವಂತದ್ದು ಆ ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಅಂತ ಹೇಳ್ಬಿಟ್ಟು. ಏನಿದು ಶುದ್ಧ ಹಾಲು? ಅಂದ್ರೆ ಪರಮಾರ್ಥಿಕವಾದ ಅಂದ್ರೆ ಏನು? ಪರಮ ಅಂದ್ರೆ ಏನು? ಪರಲೋಕದ್ದು, ದೇವ್ರಿಗೆ ಸಂಬಂಧಪಟ್ಟ. ಸೊ ದೇವ್ರಿಗೆ ಸಂಬಂಧಪಟ್ಟಂತಹ ಆ ವಾಕ್ಯಗಳನ್ನ ಯಾವ ಒಂದು ಕಲಬೆರಕೆ ಇಲ್ಲದೆ ನಾವು ಸೇವಿಸ್ಬೇಕು ಅಂತ. ಈಗ ಚಿಕ್ಕ ಮಕ್ಕಳಿಗೆ ತಾಯಿಯ ಹಾಲೇ ತುಂಬಾ ಶ್ರೇಷ್ಠ ಅಂತ ಹೇಳೋದು ನಮಗೂ ಮತ್ತೆ ನಮಗ್ ಕೂಡ ಗೊತ್ತು. ಆ ಶ್ರೇಷ್ಠವಾದಂತಹ ಒಂದು ಹಾಲು, ತಾಯಿಯ ಎದೆ ಹಾಲು ಎಷ್ಟು ಪ್ರಾಮುಖ್ಯ ಅನ್ನೋದನ್ನ ನಾವು ನೋಡ್ತೀವಿ. ಅದಕ್ಕೇನೆ ಬೇರೆ ಬೇರೆ ಹಾಲುಗಳು ಇದ್ರೂ ಕೂಡ ತಾಯಿ ಹಾಲನ್ನೇ ಕುಡಿಬೇಕು ಅಂತ ಹೇಳ್ಬಿಟ್ಟು ಹೆಚ್ಚು ಕಡಿಮೆ 6 ತಿಂಗಳಿಂದ 1 ವರ್ಷ ಅದಕ್ಕೂ ಮೇಲ್ಪಟ್ಟು ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸೋದನ್ನ ನೋಡ್ತೇವೆ. ಯಾಕಂದ್ರೆ ತಾಯಿಯ ಎದೆ ಹಾಲು ಅಷ್ಟು ಶುದ್ಧವಾಗಿರುತ್ತೆ, ಅದರಲ್ಲಿ ಯಾವ ಏನು ಕಲಬೆರಕೆ ಇರೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ನೋಡ್ತಿರುವಂತದ್ದು ದೇವರ ವಾಕ್ಯ ಯಾವುದೇ ಒಂದು ಕಲಬೆರಕೆ ಇಲ್ಲದೆ ಇರಬೇಕು ಅಂತ. ಎಲ್ಲ ನಮ್ಮ ಆಲೋಚನೆಗಳು, ಸೈತಾನನ ವಿಷಯಗಳು ಎಲ್ಲವೂ ಕೂಡ ಅದರಲ್ಲಿ ತುಂಬೋದಲ್ಲ. ದೇವರದನ್ನ ಏನ್ ಹೇಳ್ತಾನೆ ಅದನ್ನ, ಆ ಶುದ್ಧ ಹಾಲು ಅಂದ್ರೇನೆ ದೇವರ ಸುವಾರ್ತೆ, ನಮ್ಮನ್ನ ರಕ್ಷಿಸುವಂತ ದೇವರ ವಾಕ್ಯಗಳು. ಅದನ್ನ ನಾವು ಎದುರು ನೋಡ್ಬೇಕು, ಬಯಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪೇತ್ರನು ಹೇಳ್ತಿರೋದನ್ನ ನಾವು ನೋಡ್ತೀವಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಅಂತ. ಶುದ್ಧ ಹಾಲಿನಿಂದಾನೇ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ. ಮಕ್ಕಳ ಒಂದು ಆರೋಗ್ಯ, ಅವರ ಚೆನ್ನಾಗಿ ಬೆಳಿಬೇಕು, ಅವರ ಬುದ್ಧಿ ಮತ್ತೆ ಎಲ್ಲ ಅವರ ದೇಹದ ಅವಯವಗಳೆಲ್ಲ ಬೆಳಿಬೇಕು ಅಂತ ಹೇಳಿದ್ರೆ ಅಶುದ್ಧ ಹಾಲಿನ ಅವಶ್ಯಕತೆ ಇರುತ್ತೆ. ಹಾಗೇನೆ ಒಂದು ವಿಶ್ವಾಸಿ, ಒಬ್ಬ ಕ್ರೈಸ್ತ ವಿಶ್ವಾಸಿ ದೇವರ ಶುದ್ಧ ಹಾಲನ್ನ ಕುಡಿಯುವ ಹಾಗೆ, ಒಂದು ದೇವರ ವಾಕ್ಯಗಳನ್ನ ಕೇಳಿಸ್ಕೊಳ್ಳುವಾಗ, ದೇವರ ವಾಕ್ಯಗಳನ್ನ ಧ್ಯಾನಿಸುವಾಗ ಅದು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ 2ನೇದಾಗಿ ನಾವು ನೋಡುವಾಗ ಮತ್ತಾಯ 4:4ನೇ ವಚನವನ್ನ ಓದ್ಕೊಳ್ಳೋಣ. ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಆಮೆನ್. ಇಲ್ಲಿ ಈ ಮಾತನ್ನ ಹೇಳ್ತಿರೋದು ಯಾರು ಅಂದ್ರೆ ಯೇಸು ಕ್ರಿಸ್ತನೇ. ಮತ್ತಾಯ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿನ ಶೋಧನೆ ಮಾಡೋದಕ್ಕೆ ಸೈತಾನನು ಬರೋದನ್ನ ನಾವು ನೋಡ್ತೇವೆ. ಆದ್ರೆ ಆ ಶೋಧನೆ ಸಮಯದಲ್ಲಿ ಯೇಸು ಸ್ವಾಮಿ ಬಳಸಿದ್ದೇನು, ಉಪಯೋಗಿಸಿದ್ದೇನು? ಯೇಸು ಸ್ವಾಮಿಯ ಸ್ವಂತ ಆಲೋಚನೆಗಳನ್ನೆಲ್ಲಾದ್ರೂ, ಆತನು ದೇವರಾಗಿದ್ರು ಕೂಡ ಮನುಷ್ಯನ ರೂಪದಲ್ಲಿ ಇರೋದ್ರಿಂದ ಯಾವ ರೀತಿ ಒಬ್ಬ ಕ್ರೈಸ್ತನು ಬದುಕಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ವಿಷಯಗಳಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಆತನು ಹೇಳ್ತಿರುವಂತದ್ದು, ಆ ಸೈತಾನನು ಬಂದು ಶೋಧಿಸ್ತಿದ್ದ ಸಮಯದಲ್ಲಿ ಆತನು ಹೇಳಿದ್ದೆಲ್ಲ ಏನು? ದೇವರ ವಾಕ್ಯವನ್ನು ಉಪಯೋಗಿಸಿದ್ದು ಅಂತ ಹೇಳಿ ತುಂಬಾ ಸ್ಪಷ್ಟವಾಗಿ ಇಲ್ಲಿ 4ನೇ ವಚನ ಈಗ ಓದ್ಕೊಂಡ್ವಿ. ಅಲ್ಲಿ ಹೇಳೋದೇನು? ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಕೂಡ ಬದುಕುವನೆಂಬುದಾಗಿ. ಸೈತಾನನು ಯೇಸು ಸ್ವಾಮಿ ಹಸಿವೆಯಲ್ಲಿ ಇರುವಾಗ ಅದನ್ನ ಗುರುತಿಸಿ ಹೇಳುದಲ್ಲ, ಶಿಷ್ಯರು ಅಥವಾ ದೇವರ ಮಕ್ಕಳು, ವಿಶ್ವಾಸಿಗಳು ಯಾವಾಗ ಬಲಹೀನರಾಗಿರ್ತಾರೋ, ಅವ್ರಿಗೇನು ಅವಶ್ಯಕತೆ ಇರುತ್ತೋ ಅಂತ ಸಂದರ್ಭದಲ್ಲಿ ಸೈತಾನನು ಅವ್ರನ್ನ ವ್ಯಾಮರಿಸ್ತಾನೆ ಎಂಬುದಾಗಿ, ಶೋಧಿಸ್ತಾನೆ ಎಂಬುದಾಗಿ. ಗರ್ಜಿಸೋ ಸಿಂಹದೂಪದಲ್ಲಿ ಹುಡುಕ್ತಾ ತಿರುಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ನಮ್ಮ ಅವಶ್ಯಕತೆಗಳನ್ನ ತಿಳ್ಕೊಂಡಿರ್ತಾನೆ ಎಂಬುದಾಗಿ. ಸೊ ಇಲ್ಲಿ ಯೇಸು ಸ್ವಾಮಿ ಅವಶ್ಯಕತೆಯನ್ನ ತಿಳಿದಂತ ಸೈತಾನ ಬಂದು ಈ ಒಂದು ರೊಟ್ಟಿಯನ್ನ ಏನೋ ಕಲ್ಲನ್ನ ನೀನು ರೊಟ್ಟಿಯನ್ನ ಹೆಂಗ್ ಮಾಡು ಅಂತ ಹೇಳ್ತಿದ್ದಾನೆ. ಕಲ್ಲನ್ನ ರೊಟ್ಟಿಯಾಗಿ ಮಾಡೋದೇನಾದ್ರೂ ಅಸಾಧ್ಯವಾದದ್ದ? ದೇವ್ರಿಗೆ ಏನು ಇಲ್ದಿರೋದ್ರಿಂದ ಎಲ್ಲವನ್ನ ಸೃಷ್ಟಿ ಮಾಡಿರೋ ದೇವ್ರಿಗೆ ಒಂದು ಕಲ್ಲನ್ನ ರೊಟ್ಟಿ ಮಾಡೋದು ಕಷ್ಟನ? ಬರೀ 5 ರೊಟ್ಟಿ 2 ಮೀನನ್ನ 5,000 ಜನಕ್ಕೆ ತಿನ್ಸಿದಾರ ಅಂತ ಹೇಳಿದ್ರೆ ಒಂದು ಕಲ್ಲನ್ನ ರೊಟ್ಟಿಯಾಗಿ ಮಾಡೋದೇನು ದೊಡ್ಡ ಕೆಲ್ಸನ? ಅಬ್ರಾಹ್ಮನಿಗೆ ಹೇಳಿದ್ರು, ಒಂದು ವೇಳೆ ದೇವರವನ್ನ ಆರಿಸ್ಕೊಂಡಿರೋದ್ರಿಂದ
ಆ ಸಾರಳಿಂದ ಮಕ್ಕಳು ಹುಟ್ಟಿಲ್ಲ ಅಂದಿದ್ರೆ ಆ ಕಲ್ಲಿಂದಾನೆ ಕಲ್ಲು ಬಂಡೆಯಿಂದ ಮಕ್ಕಳು ಆಗ್ತಿದ್ರು ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗ. ಸೊ ಇಲ್ಲಿ ವಾಕ್ಯ ಎಷ್ಟು ಪ್ರಾಮುಖ್ಯ ಅಂತ, ದೇವರ ವಾಕ್ಯದಿಂದಲೇ ನಾವು ದೇವರ ಮಕ್ಕಳು ಬದುಕುವರಾಗ್ಬೇಕು ಅಂತ ಹೇಳಿ. ಮತ್ತೆ ಮೂರನೇದಾಗಿ ಕೀರ್ತನೆಗಳು, ಒಂದನೇ ಕೀರ್ತನೆ 1-2 ವಚನವನ್ನು ಓದ್ಕೊಳ್ಳೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಆಮೇಲೆ ಸೊ ಇಲ್ಲಿ ಮೊದಲನೇ ಕೀರ್ತನೆ ಹೇಳೋದೇನು? ನಾವು ಅಂದ್ರೆ ಕ್ರೈಸ್ತರು ದುಷ್ಟರ ಆಲೋಚನೆ ಅಂತ ನಡೆಯಬಾರದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ಬಾರ್ದು, ಧರ್ಮ ನಿಂದಕರೊಡನೆ ಕೂತ್ಕೊಳ್ಬಾರ್ದು ಅಂತ. ಆದ್ರೆ ಇದು ಮಾಡಬಾರ್ದು. ಒಂದನೇ ವಚನ ಹೇಳೋದು ಏನು ನಾವು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಎರಡನೇ ವಚನ ಹೇಳೋದೇನು? ನಾವೇನು ಮಾಡ್ಬೇಕು, ಕ್ರೈಸ್ತರಾಗಿ ನಾವು ಮಾಡ್ಬೇಕಾಗಿರೋದು ಏನು ಅಂತ ಹೇಳುತ್ತಾರೆ. ಎರಡನೇ ವಚನ ಹೇಳೋದೇನಂದ್ರೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವರಾಗಿರ್ಬೇಕು ಅಂತ. ಅಂದ್ರೆ ದೇವರ ವಾಕ್ಯದಲ್ಲಿ ನಾವು ಆನಂದಿಸುವವರಾಗಿ ಇರಬೇಕು. ನಮ್ಮ ಆನಂದ ಎಲ್ಲ ಮನುಷ್ಯರ ಮಾತುಗಳಲ್ಲ. ಮನುಷ್ಯರ ಮಾತು ಇವತ್ತು ಚೆನ್ನಾಗಿದ್ರೆ ನಾಳೆ ಇರಲ್ಲ, ಇವತ್ತು ನಮ್ಮ ಪರವಾಗಿದ್ರೆ ನಾಳೆ ನಮ್ಮ ಪರವಾಗಿ ಮಾತಾಡಲ್ಲ. ಹಾಗಾಗಿ ಮನುಷ್ಯರ ಮಾತುಗಳಲ್ಲೋ ಲೌಕಿಕವಾದ ಮಾತುಗಳಲ್ಲ ನಾವು ಸಂತೋಷಿಸ್ಬೇಕಾಗಿರೋದು, ಆನಂದಿಸ್ಬೇಕಾಗಿರೋದು ದೇವರ ಮಾತಿನಲ್ಲಿ. ಧರ್ಮಶಾಸ್ತ್ರ ಅಂದ್ರೆ ದೇವರ ವಾಕ್ಯದಲ್ಲಿ ನಾವು ಆನಂದ ಪಡೋರಾಗಿ ಹಗಲಿರುಳು ಅದನ್ನ ಧ್ಯಾನಿಸ್ಬೇಕು ಅಂತ. ದೇವರ ಮಕ್ಕಳಾಗಿರೋರು ಹಗಲಿರುಳು ಕೂಡ ದೇವರ ವಾಕ್ಯವನ್ನ ಧ್ಯಾನಿಸ್ತಾ ಇರ್ಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ಆ ವಾಕ್ಯವೇ ನಮ್ಮನ್ನ ಮಾರ್ಗದರ್ಶನ ಮಾಡುತ್ತೆ. ದೇವರ ವಾಕ್ಯವೇ ನಾವು ಆತ್ಮಿಕ ವ್ಯಕ್ತಿಗಳು. ನಮ್ಮಲ್ಲಿ ಆತ್ಮ ಇಲ್ಲ ಅಂದ್ರೆ ಆ ಆತ್ಮ ಪರಲೋಕಕ್ಕೋ ನರಕಕ್ಕೋ ಹೋಗಲ್ಲ ಅನ್ನೋದಾದ್ರೆ ನಮಗೆ ದೇವರ ಅವಶ್ಯಕತೆ ಏನಿರ್ಲಿಲ್ಲ. ಎಲ್ಲಾ ಪ್ರಾಣಿಗಳಂತೆ ನಾವು ಕೂಡ ಈ ಲೋಕದಲ್ಲಿ ಸ್ವಲ್ಪ ದಿನ ಇರ್ತಿದ್ವಿ, ಸಾಯ್ತಿದ್ವಿ ಅಷ್ಟೇನೆ. ಪ್ರಾಣಿಗಳಿಗೆ ಹೇಗೆ ರಕ್ಷಣೆ ಅವಶ್ಯಕತೆ ಇಲ್ವೋ, ಪ್ರಾಣಿಗಳಿಗೆ ಹೇಗೆ ದೇವರ ಅವಶ್ಯಕತೆ ಇಲ್ವೋ, ಹಾಗೆ ನಮಗೂ ದೇವರ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದ್ರೆ ಇವತ್ತು ನಮ್ಮಲ್ಲಿ ದೇವರ ಆತ್ಮ ಇರೋದ್ರಿಂದ, ನಾವು ಮಾತ್ರನೇ ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರೋದ್ರಿಂದ ಆತನು ನಮಗೋಸ್ಕರ ಪರಲೋಕವನ್ನ ಸಿದ್ಧಪಡಿಸಿದ್ದಾರೆ. ಆತನನ್ನು ನಂಬಿ ನಾವು ಆತನಿಗಾಗಿ ಜೀವಿಸ್ಬೇಕು. ಅಂದ್ರೆ ಈ ಒಂದು ದೇವರ ವಾಕ್ಯನೇ ಅದಕ್ಕೆ ಆಧಾರ, ನಮ್ಮ ಜೀವನದಲ್ಲಿ ಹೇಗೆ ನಡ್ಕೋಬೇಕು ಎಂಬುದಾಗಿ. ಮತ್ತೆ ನಾಲ್ಕನೇದಾಗಿ ನಾವು ನೋಡುವಾಗ ಪ್ರಾರ್ಥನೆಯು 10,000 ಕಾರಣಗಳು ಮತ್ತು ದೇವರ ಶಕ್ತಿಯ ಪ್ರಕಾರ ಬದುಕಲು ಪ್ರೇರಕ ಶಕ್ತಿಯಾಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ನೀವು ಹೇಗೆ ಪ್ರಾರ್ಥಿಸಬೇಕು? ಪ್ರಾರ್ಥನೆಯು 10,000 ಕಾರಣಗಳು ಮತ್ತು ದೇವರ ಶಕ್ತಿಯ ಪ್ರಕಾರ ಬದುಕಲು ಪ್ರೇರಕ ಶಕ್ತಿಯಾಗುತ್ತದೆ ಎಂಬುದು. ಪ್ರಾರ್ಥನೆ ಮಾಡಲು ನಾವು 10,000 ಕಾರಣಗಳನ್ನ ಹೇಳಬಹುದು. ಯಾಕಂದ್ರೆ ಪ್ರಾರ್ಥನೆನೇ ಅಷ್ಟು ಪ್ರಾಮುಖ್ಯವಾಗಿದೆ ಎಂಬುದಾಗಿ. ಹಾಗಾದ್ರೆ ನೀವು ಹೇಗೆ ಪ್ರಾರ್ಥಿಸ್ಬೇಕು ಕ್ರೈಸ್ತರಾಗಿ, ದೇವರ ಮಕ್ಕಳಾಗಿ? ಈಗ ಮೊದಲು 3 ಪಾಯಿಂಟ್ ಅನ್ನ ನಾವು ನೋಡಿದ್ದು, ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯ ನಮ್ಮ ಜೀವನದಲ್ಲಿ ಅಂತ. ಈಗ ಎರಡನೇದಾಗಿ ನಾವು ನೋಡ್ತಾ ಇರೋದು, 4ನೇ ಪಾಯಿಂಟ್ ಅಲ್ಲಿ ನೋಡ್ತಾ ಇರೋದು ಒಂದು ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯ. ಕ್ರೈಸ್ತರಾಗಿ ನಾವು ಜೀವಿಸ್ಬೇಕು ಅಂದ್ರೆ ದೇವರ ವಾಕ್ಯ ಪ್ರಾಮುಖ್ಯವಾಗ್ಬೇಕು, ಮತ್ತೆ ಪ್ರಾರ್ಥನೆ ಅನ್ನೋದು ತುಂಬಾ ಪ್ರಾಮುಖ್ಯವಾಗ್ಬೇಕು. ಇಲ್ಲಿ ಮಾರ್ಕ 1ನೇ ಅಧ್ಯಾಯ 35ನೇ ವಚನವನ್ನ ಓದೋಣ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಆಮೆನ್. ಸೊ ಇಲ್ಲಿ ಯಾರು ಪ್ರಾರ್ಥನೆಗೆ ಹೋಗ್ತಾ ಇದ್ದಿದ್ದು? ಯೇಸು ಸ್ವಾಮಿ. ಯೇಸು ಸ್ವಾಮಿನೇ ಪ್ರಾರ್ಥನೆ ಮಾಡ್ತಾರೆ. ಆತನ ದೇವರಾಗಿದ್ರು ಕೂಡ ಮನುಷ್ಯನಾಗಿ ಲೋಕದಲ್ಲಿ ಬಂದು ನಾವು ಕ್ರೈಸ್ತರ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಿರೋದು, ಹೇಗೆ ಜೀವಿಸ್ಬೇಕು ಅನ್ನೋದನ್ನ ಹೇಳ್ತಿರೋದು. ಮುಂಜಾನೆಯಲ್ಲೇ ಎದ್ದು ಪ್ರಾರ್ಥನೆ ಮಾಡ್ತಿರೋದನ್ನ ನಾನು ನೋಡ್ತಾ ಇದ್ದೆ. ದೇವರ ಮಕ್ಕಳಿಗೆ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯ ಅಂತ. ಆ ಮೊಬ್ಬಿರುವಾಗ್ಲೇ ಆತನ ಎದ್ದು ಅಡವಿಯ ಸ್ಥಳಕ್ಕೆ ಹೋಗ್ತಾರೆ. ಯಾಕಂದ್ರೆ ಯಾವ ಒಂದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳ್ಬಿಟ್ಟು, ಯಾವುದೇ ಒಂದು ತೊಂದರೆಗಳಾಗಬಾರ್ದು ಅಂತ ಹೇಳಿ ಅಡವಿ ಸ್ಥಳಕ್ಕೆ ರಾತ್ರಿ ಹೊತ್ತು ಇನ್ನು ಮೊಬ್ಬಿರುವಾಗ ಹೋಗಿ ಆ ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡ್ತಿರೋದು. ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ಆತನೇ ದೇವರಾಗಿರುವಾಗ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಆತನ ಮನುಷ್ಯನ ರೂಪದಲ್ಲಿ ಇದ್ದದ್ರಿಂದ ಮನುಷ್ಯನಾಗಿರುವವನು ಹೇಗೆ ದೇವರ ಜೊತೆ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು, ನಮಗೆ ಒಂದು ಮಾದರಿಯಾಗಿ ತೋರಿಸ್ಕೊಟ್ಟಿದ್ದು. ಹಾಗೇನೆ ಕೀರ್ತನೆ 5ನೇ ಕೀರ್ತನೆ 3ನೇ ವಚನ ಓದ್ಕೊಳ್ಳೋಣ.
ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಆಮೇನ್. ಸೊ ಇಲ್ಲಿ ನಾವು ನೋಡ್ತಿರೋದೇನು? ಉದಯ ಕಾಲದಲ್ಲಿಯೇ. ಇಲ್ಲಿ ದಾವಿದನು ಬರಿತಾ ಇರೋದು ಈ ಕೀರ್ತನೆ, ಹೇಳ್ತಿರೋದು ಅವನು ಅರಿಕೆ ಮಾಡ್ತಿರೋದು ಈ ಹಾಡ್ ಮೂಲಕ. ಅವನು ಹೇಳ್ತಿರೋದು, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದಂತ. ನಿನ್ನ ಸ್ವರ ಯಾರು ಕೇಳಿಸ್ತಾ ಇದೆ? ಮುಂಜಾನೆ ಎದ್ದ ತಕ್ಷಣ ಯಾರು ಕೇಳಿಸ್ತಿದೆ? ಬೆಳಗ್ಗೆ ಎದ್ದ ತಕ್ಷಣನೇ ಸಮಸ್ಯೆಗಳು, ಬೆಳಗ್ಗೆ ಎದ್ದ ತಕ್ಷಣನೇ ನಮಗೆ ಫೋನ್ಗಳು ಬರ್ತಾ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣನೇ ನಾವು ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ಕೊಂಡು ವಾದ ವಿವಾದಗಳು, ಚರ್ಚೆಗಳು, ಬೇರೆ ಬೇರೆ ವಿಷಯಗಳನ್ನ ಮಾತಾಡ್ತಾ ಇರ್ತೀವಿ. ದಾವಿದನು ಹೇಳ್ತಾ ಇರೋದು, ಉದಯ ಕಾಲದಲ್ಲಿಯೇ ನನ್ನ ಸ್ವರ ನೀನು ಕೇಳಿಸುತ್ತೆ ಅಂದ್ರೆ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗ. ಹಾಗೇನೆ ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯ 1ರಿಂದ 4ನೇ ವಚನ ತನಕ ಓದೋಣ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ದೇವ್ರ ನಾಮಕ್ಕೆ ಸ್ತೋತ್ರವಾಗ. ಸೊ ಇಲ್ಲಿ ನಾವು ನೋಡ್ತಿರೋದೇನು? 2ನೇ ಅಧ್ಯಾಯದಲ್ಲಿ 1ನೇ ವಚನ ತುಂಬಾ ಪ್ರಾಮುಖ್ಯವಾಗಿ ನೋಡುವುದಾದ್ರೆ, ಪಂಚಶತಮದ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಅಂದ್ರೆ ಯಾರು? ದೇವರ ಮಕ್ಕಳೆಲ್ಲರೂ, ಕ್ರೈಸ್ತರೆಲ್ಲರೂ, 120 ಜನರು ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಏನಕ್ಕೆ ಅವ್ರು ಕೂಡಿ ಬಂದರು? ಪ್ರಾರ್ಥನೆಗಾಗಿ. ಯಾಕಂದ್ರೆ 1ನೇ ಅಧ್ಯಾಯದಲ್ಲಿ 14ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಅವರೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಒಟ್ಟಾಗಿ ಕೂಡಿ ಬಂದರು. ಅವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಸೊ ಆ ಪಂಚಶತಮದ ಹಬ್ಬದಲ್ಲಿ ಅವರು ಒಟ್ಟಾಗಿ ಕೂಡಿ ಪ್ರಾರ್ಥನೆ ಮಾಡ್ತಿದ್ದ ಸಮಯದಲ್ಲಿ ನಡೆದಿದ್ದ ಕಾರ್ಯಗಳೇ ಬೇರೆ. ದೇವರ ಆತ್ಮ ಅವ್ರ ಮೇಲೆ ಬಂದದ್ದು, ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದ್ದು, ಸುವಾರ್ತೆ ಸಾರಿದ್ದು, ದೇವರ ಕಾರ್ಯಗಳನ್ನ ಅವರು ಹೊಗಳಿದ್ದು, ಅದನ್ನ ಕೇಳಿ 3,000 ಜನರು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದು. ಸೊ ಒಂದು ಪ್ರಾರ್ಥನೆ ಎಷ್ಟೆಲ್ಲ ಬದಲಾವಣೆಗಳನ್ನ ತಂತು ಎಂಬುದಾಗಿ. ಸಭೆಯಾಗಿ ನಾವು ಒಟ್ಟಾಗಿ ಕೂಡಿ ಬರ್ಬೇಕು. ಕೆಲವರೆಲ್ಲ ಹೇಳ್ತಾರೆ, ನಾವು ರಕ್ಷಣೆ ಹೊಂದಿದ್ಮೇಲೆ ಮನೇಲಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳಲ್ವಾ, ಮನೇಲಿ ಆರಾಧನೆ ಮಾಡಿದ್ರೆ ದೇವ್ರು ಕೇಳ, ಸಭೆಗೆ ಹೋಗ್ಬೇಕಾ ಅಂತ ಹೇಳೋ ಒಂದು ಗ್ರೂಪ್ ಕೂಡ ಉಟ್ಕೊಂಡಿದೆ. ಒಟ್ಟಾಗಿ ಕೊಡೋದು ತುಂಬಾ ಮುಖ್ಯ. ಕುಟುಂಬ ಹೇಗೆ ಒಟ್ಟಾಗಿ ಜೀವಿಸ್ಬೇಕೋ, ಒಟ್ಟಾಗಿ ಇದ್ರೆ ಚಂದನೋ, ಹಾಗೇನೆ ಸಭೆ ಕೂಡ ಒಟ್ಟಾಗಿರೋದು ತುಂಬಾ ಮುಖ್ಯ. ಯಾಕಂದ್ರೆ ಅದು ಆತ್ಮಿಕ ಕುಟುಂಬ ಸಭೆ. ಮತ್ತೆ 4ನೇದಾಗಿ ನಾವು ನೋಡುವಾಗ 1 ಥೆಸಲೋನಿಕ 5:17 ನಾವು ಓದ್ಕೊಳ್ಳೋಣ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಆಮೇಲೆ ಅಂದ್ರೆ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಂದ್ರೆ ಏನು? ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಕ್ರೈಸ್ತರಾಗಿರೋರು ಈಗಾಗಲೇ 1ನೇ ಕೀರ್ತನೆಯಲ್ಲಿ 2ನೇ ವಚನ ಓದ್ಕೊಂಡ ಹಾಗೆ ಧರ್ಮಶಾಸ್ತ್ರದಲ್ಲಿ ನಾವು ಆನಂದ ಪಡಬೇಕು, ಹಗಲಿರುಳು ನಾವು ಅದನ್ನ ಧ್ಯಾನಿಸ್ಬೇಕು ಅಂತ. ಹಗಲಿರುಳು ಅಂದ್ರೆ 24 ಗಂಟೆ ತಾನೆ. ನಾವು ಸತ್ಯ ಸುವಾರ್ತೆಯಲ್ಲಿ ನಾವು ಬಳಸ್ತಾ ಇರ್ತೀವಿ ಅದನ್ನ. 24 ಗಂಟೆ ಪ್ರಾರ್ಥನೆ, 24 ಗಂಟೆ ವಾಕ್ಯ, 24 ಗಂಟೆ ಸ್ವಾತ ಸೇವೆ ಅಂತ. ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ವಿಚಿತ್ರ ಆಗಿರ್ಬೋದು. ಬೈಬಲ್ ಇಂದಲೇ ಅವೆಲ್ಲ ಸಿಕ್ಕಿರೋ ಪದಗಳು. ನಾವು ಅದನ್ನ ಜಾಸ್ತಿ ಏಕಾಗ್ರತೆಯಿಂದ ಯೋಚಿಸಿಲ್ಲ, ಅದಕ್ಕೋಸ್ಕರ ಅದೇನೋ ಹೊಸ ಪದಗಳ ತರ ಅನ್ಸುತ್ತೆ ನಮ್ಗೆ. ಹಗಲಿರುಳು ನಿನ್ನ ವಾಕ್ಯವನ್ನು ಧ್ಯಾನ ಮಾಡ್ತೀನಿ ಅಂದ್ರೆ ವಾಕ್ಯವನ್ನು ಹಿಡ್ಕೊಳ್ಳೋತಾನೆ 24 ಗಂಟೆ ಅಂತ. ಮತ್ತೆ ಈಗ ನಾವು ಓದ್ಕೊಂಡಂತ 1 ಥೆಸಲೋನಿಕ 5:17 ನಿರಂತರವಾಗಿ ಪ್ರಾರ್ಥಿಸಿರಿ. ಎಡೆಬಿಡದೆ ಪ್ರಾರ್ಥನೆ ಮಾಡೋದಂದ್ರೆ ಏನು? 24 ಗಂಟೆ ಪ್ರಾರ್ಥನೆ ಅಲ್ವಾ ಅದು? ಎಡೆಬಿಡದೆ ಅಂದ್ರೆ ಏನು? ನಿರಂತರವಾಗಿ ಪ್ರಾರ್ಥನೆ ಮಾಡೋದು, ಕಾನ್ಸ್ಟಾಂಟ್ ಪ್ರೇಯರ್. ಸತತವಾಗಿ ನಾವು ಪ್ರಾರ್ಥನೆ ಮಾಡೋದನ್ನ ನಿರಂತರ ಪ್ರಾರ್ಥನೆ. ಸೊ ಹಾಗಾಗಿ ದೇವರ ಮಕ್ಕಳಾಗಿರುವ ನಾವು ವಾಕ್ಯದ ಹರಿವಿನಲ್ಲಿರ್ಬೇಕು, ಪ್ರಾರ್ಥನೆಯ ಹರಿವಿನಲ್ಲಿರ್ಬೇಕು. ಮತ್ತೆ ದಿನಪೂರ್ತಿ ನಾವೆಲ್ಲೇ ಹೋದ್ರು ಸುವಾರ್ತಿಕರು ನಾವು. ಸುವಾರ್ತೆ ಸಾರಕ್ಕೊಂದು ಒಳ್ಳೆ ಸಮಯ ಅಂತ ಯಾವುದು ಇಲ್ಲ. ಸುವಾರ್ತೆ ಸಾರೋದಕ್ಕೆ ನಾವು ಮುಹೂರ್ತಗಳು ನೋಡೋ ತರನೋ ಒಳ್ಳೆ ದಿನ ಕೆಟ್ಟ ದಿನ ಅಂತ ನೋಡೋದಲ್ಲ ಅಲ್ಲ. ಸಮಯ ಸಿಕ್ಕಾಗೆಲ್ಲ ನಾವು ಸುವಾರ್ತೆ ಸಾರ್ಬೇಕು. ಸಮಯ ಸಿಕ್ಕಾಗೆಲ್ಲ ಅಂತ ಹೇಳಿದ್ರೆ ವ್ಯಕ್ತಿಗಳು ಸಿಕ್ಕಾಗ, ಯಾರ ಜೊತೆ ನಾವು ಸೇರಿದ್ರು, ಯಾರನ್ನ ನಾವು ಭೇಟಿ ಆದ್ರೂ ಕೂಡ
ಸುವಾರ್ಥಿಕರು ನಾವು. ಆ ಸುವಾರ್ತೆನ ಅವ್ರಿಗೆ ನಾವು ಸಾರಬೇಕು ಅನ್ನೋ ದೃಷ್ಟಿಯಲ್ಲಿ ಜೀವಿಸ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಮತ್ತೆ ಐದನೇದಾಗಿ ನಾವು ನೋಡುವಾಗ ಪ್ರಾರ್ಥನೆಯಲ್ಲಿ ವೈಫಲ್ಯವು ನಿಮ್ಮ ನಂಬಿಕೆ ನಡಿಗೆಯಲ್ಲಿ ವೈಫಲ್ಯವಾಗಿದೆ ಅಂತ. ಯಾರು ಪ್ರಾರ್ಥನೆ ಮಾಡೋದಿಲ್ವೋ ಅವರು ಆ ನಂಬಿಕೆ ಜೀವಿತದಲ್ಲಿ ಕುಸಿದು ಹೋಗ್ತಾರೆ. ಕ್ರಿಸ್ತನಿಗಾಗಿ ಜೀವಿಸುವ ಕಾರ್ಯಗಳಲ್ಲಿ ಸೋತು ಹೋಗಿರ್ತಾರೆ. ತುಂಬಾ ಜನ ಇದಾರಲ್ಲ ಈ ತರ, ನೀವು ನೋಡಿದ ಹಾಗೇನೆ. ಅವ್ರು ಕ್ರೈಸ್ತರಂತ ಹೇಳ್ಕೊಂಡು ಕೂಡ ಕ್ರಿಸ್ತನ ಜೊತೆ ಇರಲ್ಲ. ಕ್ರೈಸ್ತರಂತ ಹೇಳ್ಕೊಂಡು ಕೂಡ ಸಭೆಗಳಲ್ಲಿ ಇರಲ್ಲ. ಕ್ರೈಸ್ತರಂತ ಹೇಳ್ಕೊಂಡು ವಾಕ್ಯ ಓದಲ್ಲ. ಕ್ರೈಸ್ತರಂತ ಹೇಳ್ಕೊಂಡು ಪ್ರಾರ್ಥನೆಗಳಿರಲ್ಲ. ಸೊ ಅವರು ಆ ನಂಬಿಕೆ ಅನ್ನೋದು ತುಂಬಾ ಬಲಹೀನವಾಗಿರುತ್ತೆ. ನಂಬಿಕೆ ಜೀವನ ಅನ್ನೋದು ತುಂಬಾ ಬಲಹೀನವಾಗಿರುತ್ತೆ. ನಾವ್ ಯಾವ್ದ್ರಲ್ಲಿ ಫೇಲ್ ಆದ್ರೂ ಕೂಡ, ಯಾವ ಕೆಲಸ ನಾವು ಸರಿಯಾಗಿ ಮಾಡಕ್ ಆಗ್ತಿಲ್ಲ ಅಂದ್ರೂ ಕೂಡ ಈ ವಾಕ್ಯ ಧ್ಯಾನ ಮಾಡೋದಾಗ್ಲಿ, ಪ್ರಾರ್ಥನೆ ಮಾಡೋದಾಗ್ಲಿ ಕಡಿಮೆ ಆಗಬಾರ್ದು. ನಮ್ಗೆ ವಾಕ್ಯ ಪ್ರಾರ್ಥನೆ ನಾವು ಸರಿಯಾಗಿದ್ರೆ ಮಿಕ್ಕಿದ್ದೆಲ್ಲದರಲ್ಲೂ ಕೂಡ ನಾವು ಸಕ್ಸಸ್ ಆಗ್ತೀವಿ. ಲೋಕದ ದೃಷ್ಟಿಯಲ್ಲಿ ನಾವು ಫೇಲ್ ಆಗ್ತಿದೀವಿ ಅಂತ ಅನಿಸಿದ್ರು ಕೂಡ, ಈಗ ಯೋಸೆಫ ಎಲ್ಲದರಲ್ಲೂ ಫೇಲ್, ಇವನು ಏನಕ್ಕೂ ಬರಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರು ಅಣ್ಣ ತಮ್ಮದ್ರ ಅಲ್ಲಿ ಬೇರೆ. ಒಂದು ದಿನ ಅವನೇ ಇಡೀ ಪ್ರಪಂಚನ ರಕ್ಷಿಸುವಂತ ಮುಖ್ಯ ವ್ಯಕ್ತಿ ಆದ. ಮೋಶೆ ಇವನ್ ಯಾವ್ದಕ್ಕೂ ಬರಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ಅವನೇ ಒಂದು ಜಗತ್ತಿನ ನಾಯಕನಾದ, ವರ್ಲ್ಡ್ ಲೀಡರ್ ಆಗಿ ಬೆಳೆದ ಎಂಬುದಾಗಿ. ಬೆಳಗ್ಗೆ ಕೂಡ ಮುಂಜಾನೆ ಪ್ರಾರ್ಥನೆ ನಾನು ಹೇಳ್ತಾ ಇದ್ದೆ. ಸಮುವೇಲ ಅನಾಥನಾಗಿ ಕೈ ಬಿಡಲ್ಪಟ್ಟ ದೇವಾಲಯದಲ್ಲಿ, ಆದ್ರೆ ಅವನ ನಂಬಿಕೆಯ ವಾಕ್ಯ, ಆ ವಾಕ್ಯಗಳು, ಪ್ರಾರ್ಥನೆಗಳಲ್ಲಿದ್ದ ನಂಬಿಕೆ ಅವನನ್ನ ಶ್ರೇಷ್ಠ ಪ್ರವಾದಿಯಾಗಿ ನಿಲ್ಲಿಸ್ತಾ ಎಂಬುದಾಗಿ ನಾವು ನೋಡ್ತೀವಿ. ಸೊ ನೀನು ನಾನು ಪ್ರಾರ್ಥನೆಯಲ್ಲಿ ಯಾವತ್ತೂ ಸೋತು ಹೋಗಬಾರ್ದು. ಮತ್ತಾಯ 26:41 ವಚನವನ್ನು ಓದ್ಕೊಳ್ಳೋಣ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಯೇಸು ಸ್ವಾಮಿ ಸಾಯೋದಕ್ಕೆ ಮುಂಚೆ, ಅಂದ್ರೆ ಯೇಸು ಸ್ವಾಮಿನ ಸೆರೆಯಾಗಿ ಹಿಡ್ಕೊಂಡು ಹೋಗೋದಕ್ಕೆ ಮುಂಚೆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಶಿಷ್ಯರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಸರಿ, ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಕೂಡ ಪ್ರಾರ್ಥನೆ ಮಾಡಕ್ ಅಷ್ಟು ದೂರ ಹೋಗಿದ್ದಾರೆ. ಬಂದು ನೋಡಿದ್ರೆ ಶಿಷ್ಯರು ಮಲಗಿದ್ದಾರೆ. ಬಂದು ಮತ್ತೆ ಸರಿ ಎದ್ದು 1 ಗಳಿಗೆ ಆದ್ರೂ, ಅಂದ್ರೆ 1 ಗಂಟೆ ಆದ್ರೂ ನೀವು ಪ್ರಾರ್ಥನೆ ಮಾಡಕ್ ಆಗಲ್ವಾ? ಎದ್ದು ಪ್ರಾರ್ಥನೆ ಮಾಡಿ. ಶೋಧನೆಗೆ ಒಳಗಾಗ್ಬೇಡಿ. ಶೋಧನೆ ಅಂದ್ರೆ ಏನು? ಒಂದು ನಿದ್ರೆ. ನಿದ್ರೆ ಅನ್ನೋದು ಶೋಧನೆ ಅನ್ನೋದಕ್ಕಿಂತ ಪ್ರಾರ್ಥನೆ ಮಾಡದೆ ನಿದ್ರೆ ಮಾಡುವಂತೆ ಸೈತಾನ ಮಾಡ್ತಾನೆ. ಹಾಗಾಗಿ ಆ ಒಂದು ಸೈತಾನನ ಶೋಧನೆಗೆ ಒಳಗಾಗ್ಬೇಡಿ. ನಾವೆಷ್ಟು ಪ್ರಾರ್ಥನೆ ಮಾಡಲ್ವೋ ಅಷ್ಟು ಲೌಕಿಕವಾದ ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ. ಅದೇ ದೇವರ ಕಾರ್ಯಗಳಲ್ಲಿ ನಾವು ಬ್ಯುಸಿ ಇರಕ್ ಆಗಲ್ಲ. ಹಾಗಾಗಿನೇ ಇಲ್ಲಿ ಯೇಸುಸ್ವಾಮಿನ ಹೇಳ್ತಾರೆ, ಮನಸ್ಸು ಸಿದ್ಧವಾಗಿದೆ, ಅದೇ ದೇಹ ಸಿದ್ಧವಾಗಿರಲ್ಲ. ಯಾವಾಗ್ಲೂ ಅದೇ ತಾನೇ, ವಾಕ್ಯ ಓದ್ಬೇಕು ಅಂದ್ರೆ ಮನಸ್ಸು ಸಿದ್ಧವಾಗಿರುತ್ತೆ, ಆದ್ರೆ ದೇಹಕ್ಕೆ ಬಲ ಸಾಲಲ್ಲ. ಟಯರ್ಡ್ ಆಗಿರ್ತೀವಿ ನಾವು, ನಿದ್ದೆ ಬರ್ತಿರುತ್ತೆ, ಸ್ವಲ್ಪ ರೆಸ್ಟ್ ಮಾಡೋಣ ಅನ್ಸುತ್ತೆ. ಪ್ರಾರ್ಥನೆ ವಾಕ್ಯ ಅಂದ ತಕ್ಷಣನೇ ಮನಸ್ಸು, ನಾವು ನಿಜವಾಗ್ಲೂ ದೇವ್ರ ಮಕ್ಕಳಾಗಿರೋದ್ರಿಂದ ಹೌದು ಓದ್ಬೇಕು, ಪ್ರಾರ್ಥನೆ ಮಾಡ್ಬೇಕಂತ ಅನಿಸ್ತಿರುತ್ತೆ. ಆದ್ರೆ ಅದಕ್ಕಾಗಿ ನಾವು ಸಮಯ ಕೊಡಲ್ಲ. ತೀರಾ ಸಮಯ ಸಿಕ್ಕಾಗ ನಮ್ಮ ದೇಹ ಸಹಕರಿಸಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಇಲ್ಲಿ ಶಿಷ್ಯರು ಯೇಸು ಸ್ವಾಮಿಯ ಜೊತೆ ಇದ್ದುಕೊಂಡೇ ಅವ್ರು ಸೋತೋದ್ರು, ನಿದ್ರೆ ಮಾಡ್ತಾ ಇದ್ರು. ಪದೇ ಪದೇ ಯೇಸು ಸ್ವಾಮಿ 1-2 ಸಲ ಬಂದು ಪ್ರಾರ್ಥನೆ ಮಾಡಿ ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮ ಜೀವನದಲ್ಲಿ ಪ್ರಾರ್ಥನೆಯಲ್ಲಿ ಫೇಲ್ ಆದ್ರೆ ಎಲ್ಲದರಲ್ಲೂ ಫೇಲ್ ಆಗಿದ್ದೀವಿ ಅಂತ ಅರ್ಥ. ಮತ್ತೆ 6ನೇದಾಗಿ ಕೊನೆಯದಾಗಿ ನಾವು ನೋಡುವಾಗ, ಪ್ರಾರ್ಥನೆಯು ಎಲ್ಲಾ ಸಮಸ್ಯೆಗಳಿಗೆ ಉತ್ತರಗಳನ್ನು ಪಡೆಯುತ್ತದೆ. ಯಾವುದರ ಬಗ್ಗೆಯೂ ಚಿಂತಿಸಬೇಡಿ. ಫಿಲಿಪಿ 4:6-7 ಓದ್ಕೊಳ್ಳೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೇನ್. ಸೊ ಇಲ್ಲಿ ಪೌಲ ಹೇಳ್ತಿರೋದೇನು, ಯಾವುದರ ಬಗ್ಗೆನೂ ನೀವು ಚಿಂತೆ ಮಾಡಬೇಡಿ, ಎಲ್ಲವನ್ನ ದೇವರಿಗೆ ಒಪ್ಪಿಸ್ಕೊಡಿ. ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಗಳಲ್ಲಿ ನಿಮ್ಮನ್ನ ನೀವು ಒಪ್ಪಿಸ್ಕೊಡಿ ಅಂತ ಹೇಳಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರಾರ್ಥನೆ ಮಾಡೋರು ಚಿಂತೆ ಮಾಡಲ್ಲ, ಚಿಂತೆ ಮಾಡೋರು ಮಾತ್ರನೇ, ಅಂದ್ರೆ ಚಿಂತೆ ಮಾಡೋರು ಪ್ರಾರ್ಥನೆ ಮಾಡಲ್ಲ ಅಂತ. ಚಿಂತೆ ಮಾಡೋರು ಅಂದ್ರೆ ನಾನೇ ಮಾಡ್ಬೇಕು ಎಲ್ಲವನ್ನ, ಇದೇ ಮಾಡೋದು ಅದೇ ಮಾಡೋದು ಅಂತ ಹೇಳ್ಬಿಟ್ಟು ಲೈಫಲ್ಲಿ ಅವ್ರಿಗೆ ಎದುರಾಗುವಂತ ಸಮಸ್ಯೆಗಳ ಬಗ್ಗೆ ಸೋತೋಗಿರ್ತಾರೆ. ಸೊ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಸಮಸ್ಯೆಗಳನ್ನ ಜಯಿಸ್ಬೋದು. ಈ ವಾಕ್ಯದಿಂದ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಈ ದಿನದಿಂದ ಇನ್ನೂ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡೋರಾಗಿ, ವಾಕ್ಯ ಓದೋರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಕ್ರೈಸ್ತರ ಜೀವನ ಹೇಗಿರ್ಬೇಕು ಅನ್ನೋದನ್ನ ತಿಳಿಯಪಡಿಸಿದ ಸ್ತೋತ್ರ.
ಈ ವಾಕ್ಯಗಳನ್ನೆಲ್ಲ ನಾವು ಹೃದಯದಲ್ಲಿ ಇಟ್ಕೊಂಡು ನಾವು ಪ್ರತಿದಿನ ದೇವರೇ ಪ್ರಾರ್ಥನೆ ಮಾಡೋದ್ರಲ್ಲಿ, ವಾಕ್ಯ ಓದೋದ್ರಲ್ಲಿ ಸತತವಾಗಿ ದೇವರೇ ಮಾಡಲು ಸಹ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.